ಪ್ರೀವಿಯಸ್ ಡೇಸಲ್ಲಿ ನಿಫ್ಟಿಯಲ್ಲಿ ಗ್ಯಾಪ್ ಓಪನ್ ಆಗಿ ಮಾರ್ಕೆಟ್ ಸೆಲ್ಲಿಂಗ್ ಬಂತು, ಬಟ್ ಅದೇ ರೇಂಜಲ್ಲಿ ಹೋಲ್ಡ್ ಮಾಡ್ತಾ ಉಂಟು. ಗ್ಯಾಪ್ ಓಪನ್ ಆಗಿ ಸೆಲ್ಲಿಂಗ್ ಬಂತು, ಅದೇ ರೇಂಜಲ್ಲಿ ಹೋಲ್ಡ್ ಮಾಡ್ತಾ ಉಂಟು. ದಟ್ ಮೀನ್ಸ್ ಇಲ್ಲಿ ಬಯರ್ಸ್ ತುಂಬ ಹೋಲ್ಡ್ ಮಾಡಿದ್ದಾರೆ ಅಂತ ಸೆಲರ್ಸ್ ಕೂಡ ತೋರ್ತಾ ಉಂಟು. ಫೈನ್. ಸೊ ಪ್ರೀವಿಯಸ್ ಡೇಸಲ್ಲಿ ಸೆಲರ್ಸ್ ಎಲ್ಲ ತುಂಬ ಒಳ್ಳೆ ಹಣ ಮಾಡಿದ್ದಾರೆ. ಕಾಲ್ ಶಾರ್ಟ್ ಮಾಡಿ ತುಂಬ ಒಳ್ಳೆ ಹಣ ಮಾಡಿದ್ದಾರೆ. ಫೈನ್. ಸೊ ಆವಾಗ ಸೆಲರ್ಸ್ ಏನು ಮಾಡ್ತಾರೆ ಅಂದರೆ, ನಾವಿಲ್ಲಿ ಆಲ್ರೆಡಿ ಹಣ ಮಾಡಿದ್ದೀವಿ, ಸೊ ಇಲ್ಲಿ ಏನು ಕಾಲ್ ಶಾರ್ಟ್ ಮಾಡಿದ್ದೀವಲ್ಲ, ಇದರಲ್ಲಿ ಸ್ವಲ್ಪ ಕ್ವಾಂಟಿಟಿ ನಾವು ಲೆಸ್ ಮಾಡೋಣ. ಜಾಸ್ತಿ ಕ್ವಾಂಟಿಟಿ ಇಲ್ಲಿ ಇಡೋದು ಬೇಡ, ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡೋಣ ಅಂತ ತಿಳ್ಕೊಂಡು ಇಲ್ಲಿ ಕ್ವಾಂಟಿಟಿ ಸ್ವಲ್ಪ ಲೆಸ್ ಮಾಡ್ತಾರೆ. ಏನು ಪ್ರಾಫಿಟ್ ಆಗಿದೆಯಲ್ಲ ಪ್ರೀವಿಯಸ್ ಡೇಸಲ್ಲಿ, ಅದ್ರ ಮೇಲೆ ಸ್ವಲ್ಪ ರಿಸ್ಕ್ ತೊಗೊಂಡು, ದಟ್ ಮೀನ್ಸ್ ಅದರ ಏನು ಪ್ರಾಫಿಟ್ ಆಗಿದೆಯಲ್ಲ ಅದ್ರ ಮೇಲೆ ರಿಸ್ಕ್ ತೊಗೊಂಡು ಕ್ವಾಂಟಿಟಿ ಇಲ್ಲಿ ಲೆಸ್ ಮಾಡ್ತಾರೆ. ಆಲ್ರೆಡಿ ಏನು ಕ್ವಾಂಟಿಟಿ ಉಂಟಲ್ಲ ಅದನ್ನ ಪ್ರಾಫಿಟ್ ಬುಕ್ ಮಾಡಿ ಅವರು ಬಿಟ್ಬಿಡ್ತಾರೆ. ಫೈನ್. ಐ ಹೋಪ್ ನಾ ಹೇಳಿದ ಪಾಯಿಂಟು ನಿಮಗೆ ಕ್ಲಿಯರ್ ಆಯಿತು ಅಂತ. ಸೊ ಆವಾಗ ಕಾಲ್ ಶಾರ್ಟ್ ಮಾಡಿದ್ಮೇಲೆ ಸೆಲರ್ಸ್ ಏನು ಮಾಡ್ತಾರೆ ಅಂದರೆ, ಸೊ ಇಲ್ಲಿ ಮಾರ್ಕೆಟ್ ನಾನು ಅಗೇನ್ಸ್ಟಲ್ಲಿ ಹೋದ ನಾನು ಏನು ಮಾಡಲಿ ಅಂತ ಥಿಂಕ್ ಮಾಡ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, ಇಲ್ಲಿ ಪುಟ್ ಶಾರ್ಟ್ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಅವ್ರಿಗೆ ಪ್ರೀಮಿಯಮ್ ಕಡಿಮೆ ಸಿಕ್ಕಿರ್ಬೋದು, ಬಟ್ ಈ ರೇಂಜಲ್ಲೆಲ್ಲ ಅವ್ರದ್ದೆಲ್ಲ ಪುಟ್ ಶಾರ್ಟ್ ಉಂಟು ಈಗ, ಯಾಕಂದರೆ ಇಲ್ಲಿ ಹೆಜ್ ಮಾಡಿದ್ದಾರೆ. ಫೈನ್. ಏನಲ್ಲ ಇಲ್ಲಿ ಕಾಲ್ ಶಾರ್ಟ್ ಮಾಡಿದ್ದಾರೆ, ಇವತ್ತು ಗ್ಯಾಪ್ ಓಪನ್ ಆಗ್ತಾನೆ ಕಾಲ್ ತೆಗೆದ್ರು ಆ್ಯಂಡ್ ಇಲ್ಲಿ ಪುಟ್ನ ಹೆಜ್ ಮಾಡಿದ್ದಾರೆ. ತುಂಬ ಜನ ಕ್ಲೋಸಿಂಗ್ ಹತ್ರ ಬಂದು ರೋಲ್ ಓವರ್ ಮಾಡ್ಕೊಂಡಿರ್ತಾರೆ, ಇಲ್ಲಾಂದರೆ ತುಂಬ ಜನ ಈ ರೇಂಜಲ್ಲೆಲ್ಲ ರೋಲ್ ಓವರ್ ಮಾಡ್ಕೊಂಡಿರ್ತಾರೆ. ಸೊ ಅವರು ಪುಟ್ ಶಾರ್ಟ್ ಮಾಡ್ಕೊಂಡಿದ್ದಾರೆ. ಫೈನ್. ಸೊ ಈಗ ಮೊಮೆಂಟಮ್ ಎಲ್ಲಿ ಬರುತ್ತಂದರೆ, ನನ್ನ ಪ್ರಕಾರ ಇಲ್ಲಿ ಏನು ಪುಟ್ ಶಾರ್ಟ್ ಮಾಡಿದಾರಲ್ಲ, ಇಲ್ಲಿಂದ ಡೌನ್ ಸೈಡ್ ಮೊಮೆಂಟಮ್ ಬರ್ಬೋದು. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ರೇಂಜ್ ಹತ್ರ ಬಂದರೆ ಆವಾಗ ಸೆಲರ್ಸ್ ಏನು ಮಾಡ್ತಾರೆ, ಇಲ್ಲಿ ಕಾಲ್ ಕೂಡ ಶಾರ್ಟ್ ಮಾಡ್ತಾರೆ. ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಹೋದರೆ ನನಗೆ ಇಲ್ಲಿ ಪ್ರಾಫಿಟ್ ಆಗ್ಬೋದು, ಕಾಲ್ ಶಾರ್ಟ್ ಮಾಡಿದ್ದೇನೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಹೋದರೆ ನನಗೆ ಇಲ್ಲಿ ಪ್ರಾಫಿಟ್ ಆಗ್ಬೋದು, ಬಿಕಾಸ್ ಇಲ್ಲಿನ ಪುಟ್ ಶಾರ್ಟ್ ಮಾಡಿದ್ದೀನಿ ಅಂತ. ಫೈನ್. ಸೊ ಎಷ್ಟು ಇದು ಡೀಪ್ ಆಗ್ತಾ ಹೋಗ್ತಾರೆ ಅಷ್ಟು ಅವರು ಇಲ್ಲಿ ಕಾಲ್ ಶಾರ್ಟ್ ಹೋಗ್ತಾರೆ. ಫೈನ್. ಅವಾಗ ಈ ಪುಟ್ಟಲ್ಲಿ ಏನು ಮಾಡು, ಪುಟ್ನಲ್ಲಿ ಸ್ವಲ್ಪ ಕ್ವಾಲಿಟಿ ಅವರು ಡಿಸ್ ಮಾಡ್ತಾ ಹೋಗ್ತಾರೆ, ಬಿಕಾಸ್ ಅವ್ರಿಗೆ ಅಷ್ಟೊಂದು ಪ್ರಾಫಿಟ್ ಕೂಡ ತೋರ್ತಾ ಇಲ್ಲ, ಬಿಕಾಸ್ ಇವತ್ತು ಫ್ರೆಶ್ ಪುಟ್ ಶಾರ್ಟ್ ಆಗಿದೆ. ಫೈನ್. ಸೊ ಅದಕ್ಕೆ ಹೇಳ್ತಾರೆ, ಇಫ್ ಇನ್ ಕೇಸ್ ಮಾರ್ಕೆಟ್ ಅಪ್ಸೈಡಿಂದ ಸ್ವಲ್ಪ ಡೌನ್ ಸೈಡ್ ಬಂದರೆ, ಈ ರೇಂಜಿಗೆಲ್ಲ ಬಂದರೆ ಇಲ್ಲಿ ಕಾಲೆಲ್ಲ ಶಾರ್ಟ್ ಆಗ್ತಾ ಹೋಗ್ತಾರೆ. ಸೊ ಈ ರೇಂಜಿಂದ ಈ ರೇಂಜ್ ಹೋದರೆ ಇಲ್ಲಿ ಪುಟ್ ಶಾರ್ಟ್ ಆಗ್ತಾ ಹೋಗ್ತಾರೆ. ಸೊ ಆವಾಗ ಈ ರೇಂಜಲ್ಲಿ ನಾವು ಏನು ಕೂಡ ಟ್ರೇಡಿಂಗ್ ಮಾಡಲಿಕ್ಕೆ ಆಗಲ್ಲ. ಫೈನ್. ಸೊ ಈ ಥರ ಸೆಲರ್ಸಿದು ಮೈಂಡ್ ಸೆಟ್ ಇರುತ್ತೆ. ಇದನ್ನ ನೀವು ಕ್ಲಿಯರಾಗಿ ಮೈಂಡ್ ಸೆಟ್ ಅರ್ಥ ಮಾಡಿಕೊಂಡ್ರೆ ನೀವು ಆಪ್ಷನಲ್ಲಿ ಪ್ರಾಫಿಟ್ ಮಾಡ್ಬೋದು. ಫೈನ್. ಸೊ ಯಾಕಂದರೆ ನಮಗೆ ಸೆಲ್ಲರ್ಸ್ ಎಸ್ ಎಲ್ ಬೇಕು ಆಪ್ಷನ್ ಬಯರ್ಸಿಗೆ, ಆಪ್ಷನ್ ಸೆಲ್ಲರ್ಸಿಗೆ ಆಪ್ಷನ್ ಬಯರ್ಸ್ ಎಸ್ ಎಲ್ ಬೇಕು. ಫೈನ್. ಈಗ ಆಪ್ಷನ್ ಬಯರ್ಸಿದ ಎಸ್ ಎಲ್ ಏನುಂಟು, ಸೊ ಈಗ ಆಪ್ಷನ್ ಬಯರ್ಸು ತುಂಬ ಜನ ಏನು ಮಾಡ್ತಾರೆ, ಸ್ಟಕ್ ಆಗಿದ್ದಾರೆ. ಯಾರಲ್ಲಿ ಇಲ್ಲಿ ಕಾಲ್ ಬೈ ಮಾಡಿರ್ತಾರೆ ಅವ್ರು ತುಂಬ ಜನ ಸ್ಟಕ್ ಆಗಿರ್ತಾರೆ. ಸೊ ನಾನು ನಿಮಗೆ 5 ಮಿನಿಟ್ಸಲ್ಲಿ ಹೇಳ್ತೀನಿ. ಸೊ ಯಾರೆಲ್ಲ ತುಂಬ ಇಲ್ಲಿ ಬೈ ಮಾಡಿದ್ದಾರೆ ಕಾಲ್ ಆಪ್ಷನ್, ದಟ್ ಮೀನ್ಸ್ ಓಪನ್ ಆಗ್ತಾನೆ ಯಾರೆಲ್ಲ ಬೈ ಮಾಡಿದ್ದಾರೆ ಅವರೆಲ್ಲ ಸ್ಟಕ್ ಆಗಿದ್ದಾರೆ. ಅವರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ನನ್ನ ಪ್ರೈಸ್ ಯಾವತ್ತು ಬರಲಿ ಅಂತ. ಸೊ ಅವರು ಸೆಕೆಂಡ್ ಹಾಫಲ್ಲಿ ಬಂದರೆ ಅವ್ರ ಪ್ರೈಸ್ ಆಲ್ರೆಡಿ ಡಿಕೆ ಆಗಿರುತ್ತೆ. ಸೊ ಇಫ್ ಇನ್ ಕೇಸ್ ಮಾರ್ಕೆಟು ಇಲ್ಲಿಂದ ಮಾರ್ಕೆಟು ಲೋ ಫಾರ್ಮೇಷನ್ ಆಗಿ ಹೋದರೆ, ಇಲ್ಲೆಲ್ಲ ಯಾರು ಬೈ ಮಾಡಿದಾರ, ದಟ್ ಮೀನ್ಸ್ ಇಲ್ಲಿ ಒಂದು ಸಪೋರ್ಟ್ ಬರ್ಬೋದು, ಇಲ್ಲಿ ಅವ್ರದ್ದು ಏನು RSI ತೋರ್ಬೋದು, ಅವ್ರದ್ದೇನು ಬಾಲಿಂಜರ್ ಬ್ಯಾಂಡ್ ತೋರ್ಬೋದು, ಅವ್ರದ್ದೇನು EMI ತೋರ್ಬೋದು. ಅಲ್ಲಿಂದ ಅವರು ಬೈ ಮಾಡಿದವರಲ್ಲ ಅವರು ಕೂಡ ಸ್ಟಕ್ ಆಗಿರ್ತಾರೆ. ಫೈನ್. ಇಫ್ ಇನ್ ಕೇಸ್ ಮಾರ್ಕೆಟು ಇಲ್ಲಿಂದ ಡೌನ್ ಸೈಡು ಲೋ ಫಾರ್ಮೇಷನ್ ಮಾಡಿದ್ರೆ. ಫೈನ್. ಸೊ ಟ್ರೇಡಿಂಗಲ್ಲಿ ಅಥವಾ ಆಪ್ಷನ್ಸಲ್ಲಿ ಅಥವಾ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಾವು ಒಬ್ಬರೇ ಅಲ್ಲ, ತುಂಬ ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅವ್ರದ್ದೆಲ್ಲ ಮೈಂಡ್ ಸೆಟ್ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಅವರಿಂದ ಹೇಗೆ ಹಣ ಮಾಡೋದು ಅಂತ ನಾವು ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಈಸಿ ಆಪ್ಷನ್ ಆಗ್ತಾರೆ. ಫೈನ್. ಸೊ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಬಂದರೆ ನಮ್ಗೆ ಇದಕ್ಕಿಂತ ಅಪ್ ಸೈಡ್ ಮೂಮೆಂಟಮ್ ಸಿಗ್ತಾರೆ, ಇಲ್ಲಿಂದ ಇದಕ್ಕಿಂತ ಡೌನ್ ಸೈಡ್ ಮೂಮೆಂಟಮ್ ಸಿಗ್ತಾರೆ. ಈ ರೇಂಜಲ್ಲಿ ನಮಗೇನು ಕೂಡ ಮೂಮೆಂಟಮ್ ಸಿಗಲ್ಲ. ಇದು ಸೆಲ್ಲರ್ಸ್. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಡೀಪ್ ಆದರೆ ಸ್ವಲ್ಪ ನಮ್ಗೆ ಇಲ್ಲಿಂದ ಒಂದು ಮೂಮೆಂಟಮ್ ಸಿಗ್ಬೋದು. ದಟ್ ಮೀನ್ಸ್ ಈ ಕ್ಲೋಸಿಂಗಿಂತ ಡೌನ್ ಸೈಡ್ ಸ್ವಲ್ಪ ಹೋಲ್ಡ್ ಮಾಡಿದರೆ ಮೂಮೆಂಟಮ್ ಸಿಗ್ಬೋದು. ಕ್ವಾಲಿಟಿ ಸ್ವಲ್ಪ ಲೆಸ್ ಸಿಕ್ತು ನಾವು ಟ್ರೇಡ್ ಮಾಡಬೇಕಾಗುತ್ತೆ, ಯಾಕಂದರೆ ಇಲ್ಲಿ ಸ್ವಲ್ಪ ಬೈಯಿಂಗ್ ಝೋನ್ ಉಂಟು. ದಟ್ ಮೀನ್ಸ್ ಪ್ರೀವಿಯಸ್ ಟ್ರೆಂಡ್ ಏನುಂಟು ಬೈಯಿಂಗ್ ಉಂಟು. ಸೊ ಇಲ್ಲಿಂದ ಮಾರ್ಕೆಟ್ ಡೌನ್ ಸೈಡ್ ಹೋದರೂ ಕೂಡ ಕ್ವಾಲಿಟಿ ಲೆಸ್ ಮಾಡಿ ನಾವು ಟ್ರೇಡ್ ಮಾಡಬೇಕಾಗುತ್ತೆ, ಬಿಕಾಸ್ ಅಲ್ಲಿಂದ ಸ್ಪೈಕ್ಸ್ ಬರೋ ಚಾನ್ಸಸ್ ಇರ್ತದೆ. ಫೈನ್. ಸೊ ಇಫ್ ಇನ್ ಕೇಸ್ ಮಾರ್ಕೆಟ್ ಈ ರೇಂಜಲ್ಲಿ ಹೋಗಿ ಸ್ಪೈಕ್ ಹಾಕಿದ್ರೆ ಏನು ಕೂಡ ಇಲ್ಲ, ಅದು ಸೆಲರ್ಸ್ ಡೇ ಆಗ್ತದೆ. ಅವಾಗ ಸೆಲರ್ಸ್ ಏನು ಮಾಡ್ತಾರೆ, ಟ್ರಯಾಂಗಲ್ ಮಾಡ್ತಾರೆ. ಸಮಥಿಂಗ್ 23,500 ಆ್ಯಂಡ್ 23,300 ಶಾರ್ಟ್ ಮಾಡಿ ಬಿಟ್ಬಿಡ್ತಾರೆ. 200 ರೇಂಜಲ್ಲಿ ಮಾರ್ಕೆಟ್ ಇರಲಿ ಅಂತ. ಫೈನ್. ಸೊ ಈ ಥರ ಸೆಲರ್ಸಿದು ಮೈಂಡ್ ಸೆಟ್ ಆಗ್ತಾರೆ. ಸೊ ಈಗ ಏನಾಗಿದೆ ಅಂದರೆ, ಯಾರನ್ನ ಇಲ್ಲಿ ಸೆಲ್ ಮಾಡಿದಾರಲ್ಲ ಅವ್ರು ಸ್ವಲ್ಪ ಹೆದರ್ಕೊಂಡಿರ್ತಾರೆ. ಬಿಕಾಸ್ ಯಾಕಂದರೆ ಅವ್ರದ್ದು ಏನು ಸೆಲ್ಲಿಂಗ್ ಪೊಸಿಷನ್ ಉಂಟಲ್ಲ, ಪ್ರೈಸ್ ಉಂಟಲ್ಲ, ಆ ಪ್ರೈಸ್ ಹತ್ರ ಮಾರ್ಕೆಟ್ ಬರ್ತಾ ಉಂಟಂತ. ಸೊ ಅವ್ರು ಸ್ವಲ್ಪ ಅಲ್ಲಿ ಹೆದರ್ಕೊಂಡಿರ್ತಾರೆ. ಸೊ ಇಲ್ಲಿ ಸ್ವಲ್ಪ ಬಯರ್ಸು ಏನು ಮಾಡ್ತಾರೆ, ಸ್ವಲ್ಪ ಪುಷ್ ಮಾಡ್ತಾರೆ. ಇಫ್ ಇನ್ ಕೇಸ್ ಪುಷ್ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ಇನ್ನು ಮಾರ್ಕೆಟು ಸೆಲ್ಲಿಂಗ್ ಬರೋ ಚಾನ್ಸಸ್ ಕೂಡ. ಸೊ ಈಗ ಯಾರಂದರೆ ತುಂಬ ಜನ ಇಲ್ಲಿ ಸೆಲ್ ಮಾಡಿದಾರಲ್ಲ, ಈ ಮೂಮೆಂಟಮ್ ನೋಡಿದರೆ ಅವ್ರು ಸ್ವಲ್ಪ ಹೆದರ್ಕೊಳ್ತಾರೆ. ಬಿಕಾಸ್ ಅವ್ರದ್ದು ಏನು ಸೆಲ್ಲಿಂಗ್ ಪ್ರೈಸ್ ಉಂಟಲ್ಲ ಆ ಪ್ರೈಸ್ ಹತ್ರನೇ ಮಾರ್ಕೆಟ್ ಹೋಗ್ತಾ ಉಂಟು, ಆವಾಗ ಸ್ವಲ್ಪ ಹೆದರ್ಕೊಳ್ತಾರೆ. ಆವಾಗ ಈ ಸೆಲರ್ಸ್ ಏನು ಉಂಟು ಅಂದ್ರೆ, ಈ ಸೆಲರ್ಸ್ ಏನಿದ್ದಾರಲ್ಲ ಇಲ್ಲಿ ಪುಟ್ ಶಾರ್ಟ್ ಮಾಡಿದ್ದಾರೆ,
ಡೈರೆಕ್ಟ್ ಹೋಗಿ ಪುಟ್ನ ಇಲ್ಲಿ ಶಾರ್ಟ್ ಮಾಡ್ತಾರೆ, ಬಿಕಾಸ್ ಅವ್ರಿಗೆ ಇನ್ನು ಸ್ವಲ್ಪ ರೋಲ್ ಓವರಲ್ಲಿ ಪ್ರೀಮಿಯಮ್ ಒಳ್ಳೆ ಚೆನ್ನಾಗಿ ಸಿಗುತ್ತೆ ಅಂತ. ಫೈನ್, ಇದೆಲ್ಲ ಥಿಂಕಿಂಗ್ ಅರ್ಥ ಮಾಡ್ಕೊಳ್ಳಿ. ಸಣ್ಣ ಪಾಯಿಂಟು ಬಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೊ ಇಲ್ಲಿ ಅವರು ಯಾವಾಗ ರೋಲ್ ಓವರ್ ಮಾಡ್ಕೊಳ್ತಾರೆ ಆವಾಗ ಅವರಿಗೆ ಪ್ರೀಮಿಯಮ್ ಒಳ್ಳೆ ಸಿಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಮೂಮೆಂಟಮ್ ಡೌನ್ ಸೈಡ್ ಬಂದರೆ ಇಲ್ಲಿಂದ ಮೂಮೆಂಟಮ್ ಫಾಸ್ಟ್ ಬರೋ ಚಾನ್ಸಸ್ ಇರ್ತಾರೆ. ಫೈನ್, ಸೊ ಯಾರೆಲ್ಲ ಇಲ್ಲಿ 23,500 23,550 ಯಾರೆಲ್ಲ ಕಾಲ್ ಶಾರ್ಟ್ ಮಾಡಿದಾರಲ್ಲ ಅವ್ರದ್ದು ಈಗ ಸೆಲ್ಲಿಂಗ್ ಪ್ರೈಸ್ ಹತ್ರ ಮಾರ್ಕೆಟ್ ಹೋಗ್ತಾ ಉಂಟು. ಸೊ ಈಗ ಸೆಲರ್ಸ್ ಏನು ಮಾಡ್ತಾರೆ, ಸ್ವಲ್ಪ ಇಲ್ಲಿ ಹೆದರ್ಕೊಳ್ತಾರೆ, ನಾನು ಪ್ರೈಸ್ ಹತ್ರ ಬರ್ತಾ ಉಂಟು, ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ ಮೂಮೆಂಟಮ್ ಬರ್ಬೋದಾ, ಇದೆಲ್ಲ ಸ್ವಲ್ಪ ಹೆದರ್ಕೊಳ್ತಾರೆ. ಯಾವಾಗ ಇಲ್ಲಿಂದ ಮೂಮೆಂಟಮ್ ಆಗ್ತದೆ ಆವಾಗ ಇಲ್ಲಿ ಸೆಲ್ಲರ್ಸ್ ಇದು ಸ್ಟಾಪ್ ಲಾಸ್ ಹೋಗ್ತಾರೆ, ಇಲ್ಲಿಂದ ಒಂದೊಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ನಮಗೆ ಸಿಗ್ತಾರೆ. ಫೈನ್, ಸೊ ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಮೂಮೆಂಟಮ್ ಹೋದರೆ ಈ ಸೆಲ್ಲರ್ಸಲ್ಲಿ ಯಾರೆಲ್ಲ ಇಲ್ಲಿ ಪುಟ್ ಶಾರ್ಟ್ ಮಾಡಿದಾರಲ್ಲ ಅವರೆಲ್ಲ ಬಂದು ಇಲ್ಲಿ ರೋಲ್ ಓವರ್ ಮಾಡ್ಕೊಳ್ತಾರೆ. ಬಿಕಾಸ್ ಯಾಕಂದರೆ ಅವ್ರಿಗೆ ಇಲ್ಲಿ ಪ್ರೀಮಿಯಮ್ ಸ್ವಲ್ಪ ಜಾಸ್ತಿ ಸಿಗ್ಬೋದು, ಹಾಗೆ ಜಾಸ್ತಿ ಪ್ರಾಫಿಟ್ ಆಗ್ಬೋದು ಅಂತ. ಫೈನ್, ಸೊ ಇದು ಸಣ್ಣ ಪಾಯಿಂಟು ಬಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದೆ. ಹಾಗೆ ನಾವು ಸಣ್ಣ ಪಾಯಿಂಟು ಕಲಿತಾ ಒಂದೊಳ್ಳೆ ಗುಡ್ ಟ್ರೇಡರ್ ಅಥವಾ ಗುಡ್ ಇನ್ವೆಸ್ಟರ್ ಆಗಲಿಕ್ಕೆ ಚಾನ್ಸಸ್ ಆಗ್ತಾರೆ. ಸೊ ಈಗ ಬ್ಯಾಂಕ್ ನಿಫ್ಟಿಲಿ ಹೇಳಿದಾಗೆ ಬ್ಯಾಂಕ್ ನಿಫ್ಟಿ ಏನಂದರೆ ರೇಂಜಲ್ಲಿ ಉಂಟು, ಬಟ್ ಅದೇ ನಿಫ್ಟಿ ಅಂದರೆ ಅಪ್ಸೈಡಲ್ಲಿ ಉಂಟು, ಆಲ್ ಟೈಮ್ ಹೈ ಹತ್ರ ಓಪನ್ ಆಯಿತು, ಬಟ್ ಬ್ಯಾಂಕ್ ನಿಫ್ಟಿ ಸೇಮ್ ರೇಂಜಲ್ಲಿ ಓಪನ್ ಆಗ್ತು. ಈಗ ಬ್ಯಾಂಕ್ ನಿಫ್ಟಿ ಹತ್ರ ಕೂಡ ಸ್ಕೋಪ್ ಉಂಟು, ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಬಂತು, ಯಾರಿಗೆ ಆಲ್ರೆಡಿ ಸೆಲ್ ಮಾಡಿದಾರಲ್ಲ ಅವರೆಲ್ಲ ಇನ್ನೂ ಕೂಡ ಹೆದರ್ಕೊಂಡಿಲ್ಲ, ಅವ್ರಿಗೆ ಕೂಡ ಪ್ರೀಮಿಯಮ್ ಇನ್ನೂ ಕೂಡ ಡಿಕೆ ಆಗ್ತಾ ಉಂಟು. ಫೈನ್, ಸೊ ಇಲ್ಲಿಂದ ಮಾರ್ಕೆಟ್ ಮೂಮೆಂಟಮ್ ಆದರೂ ಕೂಡ ಅವರು ಸೆಲರ್ಸ್ ಹೆದರ್ಕೊಳ್ತಾರೆ, ಅಲ್ಲಿಂದ ಮಾರ್ಕೆಟ್ ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ. ಫೈನ್, ಸೊ ಈಗ ಸೆಲರ್ಸ್ ಏನು ಈಗ ಸೆಲರ್ಸು ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿಂದ ಡೌನ್ ಸೈಡ್ ಹೋಗಲಿ ಅಂತ, ಅವರಿಗೆ ಆವಾಗ ಸ್ಟ್ಯಾಂಗಲ್ ಮಾಡಲಿಕ್ಕೆ ಒಂದೊಳ್ಳೆ ಈಸಿ ಆಪ್ಷನ್ ಸಿಗ್ತಾರೆ. ಫೈನ್, ಇದು ಸಣ್ಣ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಫೈನ್, ಸೊ ನನಗೆ ಕೂಡ ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗಲ್ಲ, ಬಿಕಾಸ್ ನಂದು ಕೂಡ ಸ್ವಲ್ಪ ಪೊಸಿಷನ್ ಉಂಟು, ಸ್ವಲ್ಪ ನನಗೆ ಟ್ರೇಡ್ಸ್ ಕೂಡ ಮ್ಯಾನೇಜ್ ಮಾಡಬೇಕು. ಸೊ ದಟ್ ಇದರಲ್ಲಿ ಏನು ಕೂಡ ಮಾರ್ಕೆಟು ಔಟ್ಕಮ್ ಬರ್ತಾರೆ, ಇಲ್ಲಿಂದ ಮಾರ್ಕೆಟ್ ಮೂಮೆಂಟಮ್ ಹೋಗ್ತಾರೆ ಅಥವಾ ಮಾರ್ಕೆಟಿಂದ ಡೌನ್ ಸೈಡ್ ಬರ್ತಾರೆ, ಇದು ಒಂದು ಏನು ಸ್ಕ್ರೀನ್ಶಾಟ್ ಅಥವಾ ಏನಾದರೂ ವೀಡಿಯೋ ನಾನು ನಿಮಗೆ ವೀಡಿಯೋ ಕೊನೆಯಲ್ಲಿ ಅಟ್ಯಾಚ್ ಮಾಡ್ತೇನೆ. ಫೈನ್, ನಾ ಹೇಳಿದ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತಾನೆ. ಸೊ ಇದು ಸಣ್ಣ ಲರ್ನಿಂಗ್ ವೀಡಿಯೋ ನಾನು ನಿಮಗೆ ತರ್ತಾ ಇರ್ತೀನಿ ಇಫ್ ಇನ್ ಕೇಸ್ ನನ್ನ ಹತ್ರ ಪಾಸಿಬಲ್ ಆದರೆ. ಸೊ ಇದಕ್ಕೆ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಇದೆಲ್ಲ ನಂಗೆ ಮಾಡಿ ಸ್ವಲ್ಪ ಮೋಟಿವೇಶನ್ ಸಿಗ್ತಾರೆ ಮತ್ತು ಕೂಡ ಹೊಸ ವಿಷಯ ಕಲಿತು ನಾನು ನಿಮಗೆ ಹೇಳೋ ಶಕ್ತಿ ಕೂಡ ನನಗೆ ಬರ್ತಾನೆ. ಫೈನ್, ನಾ ಹೇಳಿದ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ನಿಮಗೆ ಚೆನ್ನಾದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗೋದನ್ನ ಕೂಡ ಮರಿಬೇಡಿ. ಈ ವಿಡಿಯೋದಲ್ಲಿ ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಡೇ.